ದಂತಹ ಪಾಲಿಟಿಕ್ಸ್ ದ್ವೇಷದ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಮಂಡ್ಯದಲ್ಲಿ ಫ್ಲೆಕ್ಸ್ ಹರಿದು ದ್ವೇಷದ ರಾಜಕೀಯವನ್ನು ಮುಂದುವರಿಸಿದ್ದಾರೆ. ಕಿಡಿಗೇಡಿಗಳು ಶಾಸಕ ಗಣಿಗ ಪಿ ರವಿಕುಮಾರ್ ಫ್ಲೆಕ್ಸ್ಗೆ ಬ್ಲೇಡ್ ಹಾಕಿದ್ದಾರೆ. ಹಳೆ ಬೋದ್ದೂರು ಗ್ರಾಮದಲ್ಲಿ ಕಿಡಿಗೇಡಿಗಳು ತಮ್ಮ ಹುಚ್ಚಾಟವನ್ನು ಮೆರೆದಿದ್ದಾರೆ. ಕಿಡಿಗೇಡಿಗಳ ಹುಚ್ಚಾಟಕ್ಕೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊನ್ನೆ ನಿಖಿಲ್ ಫ್ಲೆಕ್ಸ್ ಹರಿದಾಕಿದ್ರು, ಇವತ್ತು ರವಿ ಗಣಿಗ ಅವರ ಫ್ಲೆಕ್ಸು. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ರು ಕಾಂಗ್ರೆಸ್ ಮುಖಂಡರು. 3 ದೊಡ್ಡ ಫ್ಲೆಕ್ಸ್ ಹಾಗೂ 7ಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಈ ಫ್ಲೆಕ್ಸ್ಗಳನ್ನ ಹಾಕಕ್ಕೆ ಅವಕಾಶ ಮಾಡಿಕೊಡೋದೇ ತಪ್ಪು ಅಂತ. ಏನಕ್ಕೆ ಹಾಕಬೇಕು ಫ್ಲೆಕ್ಸು? ನೋಡಿ, ಹಾಕಿದ್ರೆ ಹೀಗೆ ಅವ್ರದ್ದು ಹಾಕ್ತಾ ಅಂತ ಇವನು, ಇವ್ರದ್ದು ಹಾಕ್ದ ಅಂತ ಅವನು. ಮೊನ್ನೆ ನಿಖಿಲ್ ಅವ್ರ ಫ್ಲೆಕ್ಸ್ ಹರಿದಾಕಿದ್ರು, ಇವತ್ತು ಗಣಿಗ ರವಿ ಅವ್ರದ್ದು ಹರಿದಾಕಿದ್ರು ಶಾಸಕರು. ಸೊ ಇದರಿಂದ ಗಲಾಟೆಗಳು ಜಾಸ್ತಿ ಆಗುತ್ತೋ, ದ್ವೇಷಗಳು ಜಾಸ್ತಿ ಆಗುತ್ತೋ ಹೊರತು ಏನೂ ಉದ್ಧಾರ ಆಗಲ್ಲ ಇದರಿಂದ. ಈ ಸೈಜ್ದು 3 ಬೋರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಮ್ಮ ಶಾಸಕರ ಏಳಿಗೆ ತಡೀಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾರೋ ಒಂದು ದಾನ ಧರ್ಮಗಳಿಗೆ ತಡೀಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಊರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿಗೂ ಹರಿದ ಹಣ ನೀರಿನಂತೆ ನಮ್ಮೂರು ಹರಿದ್ಬರ್ತೈತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬ್ರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲೆ ಪೊಲೀಸ್ ಮನೆಗಳ್ಕೋಬೇಕು. ಇಂಥವರ ತಪ್ಪಿತಸ್ಥರನ್ನ ಹುಡುಕಿ ಅವರಿಗೆ ಕೊಡಬೇಕಾದಂಥ ಒಂದು ಶಿಕ್ಷೆನ ಸರ್ಕಾರ ಕೊಡಿಸ್ಬೇಕು. ಕಳೆದ ರಾತ್ರಿ ಈ ಸೈಜ್ದು 3 ಬೋರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ರಾವ್ರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ದಂತಹ ಪಾಲಿಟಿಕ್ಸ್ ದ್ವೇಷದ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಮಂಡ್ಯದಲ್ಲಿ ಫ್ಲೆಕ್ಸ್ ಹರಿದು ದ್ವೇಷದ ರಾಜಕೀಯವನ್ನು ಮುಂದುವರಿಸಿದ್ದಾರೆ. ಕಿಡಿಗೇಡಿಗಳು ಶಾಸಕ ಗಣಿಗ ಪಿ ರವಿಕುಮಾರ್ ಫ್ಲೆಕ್ಸ್ಗೆ ಬ್ಲೇಡ್ ಹಾಕಿದ್ದಾರೆ. ಹಳೆ ಬೋದ್ದೂರು ಗ್ರಾಮದಲ್ಲಿ ಕಿಡಿಗೇಡಿಗಳು ತಮ್ಮ ಹುಚ್ಚಾಟವನ್ನು ಮೆರೆದಿದ್ದಾರೆ. ಕಿಡಿಗೇಡಿಗಳ ಹುಚ್ಚಾಟಕ್ಕೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊನ್ನೆ ನಿಖಿಲ್ ಫ್ಲೆಕ್ಸ್ ಹರಿದಾಕಿದ್ರು, ಇವತ್ತು ರವಿ ಗಣಿಗ ಅವರ ಫ್ಲೆಕ್ಸು. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ರು ಕಾಂಗ್ರೆಸ್ ಮುಖಂಡರು. 3 ದೊಡ್ಡ ಫ್ಲೆಕ್ಸ್ ಹಾಗೂ 7ಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಈ ಫ್ಲೆಕ್ಸ್ಗಳನ್ನ ಹಾಕಕ್ಕೆ ಅವಕಾಶ ಮಾಡಿಕೊಡೋದೇ ತಪ್ಪು ಅಂತ. ಏನಕ್ಕೆ ಹಾಕಬೇಕು ಫ್ಲೆಕ್ಸು? ನೋಡಿ, ಹಾಕಿದ್ರೆ ಹೀಗೆ ಅವ್ರದ್ದು ಹಾಕ್ತಾ ಅಂತ ಇವನು, ಇವ್ರದ್ದು ಹಾಕ್ದ ಅಂತ ಅವನು. ಮೊನ್ನೆ ನಿಖಿಲ್ ಅವ್ರ ಫ್ಲೆಕ್ಸ್ ಹರಿದಾಕಿದ್ರು, ಇವತ್ತು ಗಣಿಗ ರವಿ ಅವ್ರದ್ದು ಹರಿದಾಕಿದ್ರು ಶಾಸಕರು. ಸೊ ಇದರಿಂದ ಗಲಾಟೆಗಳು ಜಾಸ್ತಿ ಆಗುತ್ತೋ, ದ್ವೇಷಗಳು ಜಾಸ್ತಿ ಆಗುತ್ತೋ ಹೊರತು ಏನೂ ಉದ್ಧಾರ ಆಗಲ್ಲ ಇದರಿಂದ. ಈ ಸೈಜ್ದು 3 ಬೋರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಮ್ಮ ಶಾಸಕರ ಏಳಿಗೆ ತಡೀಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾರೋ ಒಂದು ದಾನ ಧರ್ಮಗಳಿಗೆ ತಡೀಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ.
ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಉರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿದು ಹರಿದ ಹಣ ನೀರಿನಂತೆ ನಮ್ಮೂರು ಹರಿದು ಐತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬ್ರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲೆ ಪೊಲೀಸ್ ಮನೆಗಳ್ಕೋಬೇಕು. ಇಂಥವರ ತಪ್ಪಿತಸ್ಥರನ್ನ ಹುಡುಕಿ ಅವರಿಗೆ ಕೊಡಬೇಕಾದಂಥ ಒಂದು ಶಿಕ್ಷೆನ ಸರ್ಕಾರ ಕೊಡಿಸ್ಬೇಕು. ಕಳೆದ ರಾತ್ರಿ ಈ ಸೈಜ್ದು 3 ಬರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ರಾವ್ರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ. ಬಸವರಾಜ ಬರ್ರಿ. ಪಾಲಿಟಿಕ್ಸ್, ದ್ವೇಷದ ಪಾಲಿಟಿಕ್ಸ್ ಜೋರಾಗ್ತಾ ಇದೆ. ಮಂಡ್ಯದಲ್ಲಿ ಫ್ಲೆಕ್ಸ್ ಹರಿದು ದ್ವೇಷದ ರಾಜಕೀಯವನ್ನು ಮುಂದುವರೆಸಿದ್ದಾರೆ. ಕಿಡಿಗೇಡಿಗಳು ಶಾಸಕ ಗಣಿಗ P. ರವಿಕುಮಾರ್ ಫ್ಲೆಕ್ಸ್ಗೆ ಬ್ಲೇಡ್ ಹಾಕಿದ್ದಾರೆ. ಹಳೆ ಬೂದೂರು ಗ್ರಾಮದಲ್ಲಿ ಕಿಡಿಗೇಡಿಗಳು ತಮ್ಮ ಹುಚ್ಚಾಟವನ್ನು ಮೆರೆದಿದ್ದಾರೆ. ಕಿಡಿಗೇಡಿಗಳ ಹುಚ್ಚಾಟಕ್ಕೆ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೊನ್ನೆ ನಿಖಿಲ್ ಫ್ಲೆಕ್ಸ್ ಹರಿದಾಕಿದ್ರು. ಇವತ್ತು ರವಿ ಗಣಿಗ ಅವರ ಫ್ಲೆಕ್ಸು. ಬೆಂಗಳೂರು ಮೈಸೂರು ಹೆದ್ದಾರಿಯ ಸರ್ವಿಸ್ ರಸ್ತೆಯಲ್ಲಿ ಫ್ಲೆಕ್ಸ್ ಅಳವಡಿಸಿದ್ರು ಕಾಂಗ್ರೆಸ್ ಮುಖಂಡರು. 3 ದೊಡ್ಡ ಫ್ಲೆಕ್ಸ್ ಹಾಗೂ 7ಕ್ಕೂ ಹೆಚ್ಚು ಸಣ್ಣ ಫ್ಲೆಕ್ಸ್ಗಳಿಗೆ ಬ್ಲೇಡ್ ಹಾಕಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ. ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ನಡೆದಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ಈ ಫ್ಲೆಕ್ಸ್ಗಳನ್ನ ಹಾಕೋಕ್ಕೆ ಅವಕಾಶ ಮಾಡಿಕೊಡೋದೇ ತಪ್ಪು ಅಂತ. ಏನಕ್ಕೆ ಹಾಕಬೇಕು ಫ್ಲೆಕ್ಸು? ನೋಡಿ, ಹಾಕಿದ್ರೆ ಹೀಗೆ ಅವ್ರದ್ದು ಹಾಕ್ತಾ ಅಂತ ಇವನು, ಇವ್ರದ್ದು ಹಾಕ್ದ ಅಂತ ಅವನು. ಮೊನ್ನೆ ನಿಖಿಲ್ ಅವ್ರ ಫ್ಲೆಕ್ಸ್ ಹರಿದಾಕಿದ್ರು, ಇವತ್ತು ಗಣಿಗ ರವಿ ಅವ್ರದ್ದು ಹರಿದಾಕಿದ್ರು ಶಾಸಕರು. ಸೊ ಇದರಿಂದ ಗಲಾಟೆಗಳು ಜಾಸ್ತಿ ಆಗುತ್ತೋ, ದ್ವೇಷಗಳು ಜಾಸ್ತಿ ಆಗುತ್ತೋ ಹೊರತು ಏನೂ ಉದ್ಧಾರ ಆಗಲ್ಲ ಇದರಿಂದ. ಈ ಸೈಜ್ದು 3 ಬರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಮ್ಮ ಶಾಸಕರ ಏಳಿಗೆ ತಡೀಕಾಗ್ದಾನೆ, ನಮ್ಮ ಊರಿಗೆ ಕೊಡ್ತಾ ಇರೋ ಒಂದು ದಾನ ಧರ್ಮಗಳಿಗೆ ತಡೀಕಾಗ್ದಾನೆ ಹೊಟ್ಟೆ ಉಟ್ಕೊಂಡು ಇಷ್ಟು ವರ್ಷ ಬ್ಯಾನರ್ ಹಾಕ್ತಿದ್ವಿ. ಒಂದು ದಿನ ಯಾರು ನಮ್ಮ ಬ್ಯಾನರ್ಗಳು ಡಿಸ್ಟರ್ಬ್ ಮಾಡ್ತಿರ್ಲಿಲ್ಲ. ನಾವು ಇದನ್ನು ಪೋಲ್ ಮಾಡಿ ನಾವು ಫ್ಲೆಕ್ಸ್ ಹಾಕಿರೋ ಒಂದು ಹೊಟ್ಟೆ ಉರಿ ಕಾರಣಗಳಿಗೆ ಈ IPL ದುಷ್ಟ ಹಣ, ಈ ನಮ್ಮೂರಲ್ಲಿ ನಡೀತಾ ಇರುವಂಥ IPL ಹಗರಣಗಳಿದು ಹರಿದ ಹಣ ನೀರಿನಂತೆ ನಮ್ಮೂರು ಹರಿದು ಐತೆ. ಆ ಹಣ ಈ ರೀತಿಯ ದುರುಪಯೋಗ ಆಗ್ತೈತೆ. ಇದನ್ನು ದಯವಿಟ್ಟು SP ಸಾಹೇಬ್ರು ಮನೆಗಳ್ಕೋಬೇಕು, ಮಂಡ್ಯ ಜಿಲ್ಲೆ ಪೊಲೀಸ್ ಮನೆಗಳ್ಕೋಬೇಕು. ಇಂಥವರ ತಪ್ಪಿತಸ್ಥರನ್ನ ಹುಡುಕಿ ಅವರಿಗೆ ಕೊಡಬೇಕಾದಂಥ ಒಂದು ಶಿಕ್ಷೆನ ಸರ್ಕಾರ ಕೊಡಿಸ್ಬೇಕು. ಕಳೆದ ರಾತ್ರಿ ಈ ಸೈಜ್ದು 3 ಬರ್ಡ್ಗಳದ್ದು ಕಿಡಿಗೇಡಿಗಳು ಹೊರಗಾಕಿದ್ದಾರೆ. ಏನಕ್ಕೆ ಇದಕ್ಕೆ ಉದ್ದೇಶ ಅಂತಂದರೆ, ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಮೈಸೂರಿನ ಅರಮನೆಯ ಆನೆ ಶಿಬಿರದಲ್ಲಿ ಆನೆಗಳಿಗೆ ವಿಶೇಷವಾದಂಥ ಪೂಜೆಯನ್ನು ಮಾಡಲಾಗಿದೆ. ದಸರಾ ಗಜಪಡೆಗೆ ಸಾಂಪ್ರದಾಯಿಕ ಪೂಜೆಯನ್ನು ಸಲ್ಲಿಸಲಾಗಿದೆ. ಅರ್ಚಕ ಪ್ರಹ್ಲಾದ್ ರಾವ್ರಿಂದ ವಿಶೇಷ ಪೂಜೆಯನ್ನು ಮಾಡಲಾಗಿದೆ. ಅರಣ್ಯಾಧಿಕಾರಿಗಳು ಸಿಬ್ಬಂದಿಗಳ ನೇತೃತ್ವದಲ್ಲಿ ಪೂಜೆ ಮಾಡಲಾಗಿದೆ. ಆನೆಗಳಿಗೆ ಪೂಜೆ ಸಲ್ಲಿಸುವ ವೇಳೆ ಮಳೆ ಕೂಡ ಬಂದಿರುವಂಥದ್ದು. ಮಳೆಯ ನಡುವೆ ಆನೆಗಳಿಗೆ ಪೂಜೆಯನ್ನು ಸಲ್ಲಿಸಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಈ ಬಾರಿಯ 2024ರ ದಸರಾ ಹಬ್ಬದಂದು ಅಂಬಾರಿಯನ್ನು ಹೊರುವಂಥ ಅಭಿಮನ್ಯು ಜೊತೆಗೆ ಆತನ ಕ್ಯಾಪ್ಟನ್ಶಿಪ್ನಲ್ಲಿ ಮೂವ್ ಆಗುವಂಥ ಇತರ ಆನೆಗಳಿಗೂ ಕೂಡ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ. ಪ್ರಹ್ಲಾದ್ ರಾವ್ ಅವರು ಯಾವಾಗಲೂ ಕೂಡ ಅವ್ರನ್ನ ಆನೆ ಸ್ವಾಮಿ ಅಂತಲೇ ಕರೀತಾರೆ. ಅವರು ಪ್ರತಿ ಬಾರಿಯೂ ಕೂಡ ಅವರೇ ಆನೆಗಳಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸೋರು. ಈ ಬಾರಿಯೂ ಕೂಡ ಅವರೇ ಪೂಜೆಯನ್ನು ಸಲ್ಲಿಸಿ ಅರಣ್ಯ ಸಿಬ್ಬಂದಿಗಳ ಅವರ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಸಲಾಗಿದೆ.
ಬಸವರಾಜ ಬರ್ರಿ. ಮಾಡ್ಕೊಡಪ್ಪ